ನೀವು ಫೀಡ್ ಮಾಡ್ತಾ ಇರೋದು ನಿಮ್ ಹೆಲ್ತ್ಗೋಸ್ಕರನಾ ಹಾಸ್ಪಿಟಲ್ ಬಿಲ್ಗೋಸ್ಕರನಾ? ಹಂದಿ ಮಾತ್ರ ಒಂದು ಏಕೈಕ ಪ್ರಾಣಿ ಕೆಲ್ಸನೇ ಮಾಡಲ್ಲ. ಫ್ರೀ ಆಗಿ ತಿಂತಾ ಇರುತ್ತೆ, ಏನು ಕೆಲಸ ಮಾಡಲ್ಲ, ನಿದ್ದೆ ಹೊಡಿತಾನೆ ಇರುತ್ತೆ ಫ್ರೀಯಲ್ಲಿ, ವಾರ್ಮ್ ಆಗಿ ಕೋಸಿಯಾಗಿ ಮಲ್ಕೊಂಡಿರುತ್ತೆ. ಹಂದಿ ಸಾಕುವವನನ್ನ ನೋಡ್ಕೊಂಡು ಥಿಂಕ್ ಮಾಡ್ತಾ ಇರುತ್ತೆ, ನನ್ನನ್ನ ಎಷ್ಟು ಪ್ರೀತಿ ಮಾಡ್ತಾನೆ ಇವನು ಅಂತ, ಎಲ್ಲ ಕೊಡ್ತಾ ಇದ್ದಾನಲ್ವಾ ಅಂತ ಹಂದಿಗೆ ಅನ್ಸ್ತಾ ಇರುತ್ತೆ. ಹಂದಿಗೆ ಅರ್ಥ ಆಗ್ತಾ ಇಲ್ಲ, ಊಟ ಬಂದು ಗಿಫ್ಟ್ ಅಲ್ಲ, ಊಟ ಬಂದು ಇನ್ವೆಸ್ಟ್ಮೆಂಟ್ ಅಂತ ಹಂದಿಗೆ ಅರ್ಥ ಆಗ್ತಾ ಇಲ್ಲ. ಕೇವಲ ಅದಕ್ಕೆ ಊಟ ಮಾತ್ರ ಕೊಡ್ತಾ ಇಲ್ಲ, ಆ ಹಂದಿನ ದಪ್ಪ ಮಾಡ್ತಾ ಇದ್ದಾನೆ. ಮತ್ತೆ ಯಾವಾಗ ಅದು ಹಂದಿ ಇರೋದ್ರಲ್ಲೇ ಜಾಸ್ತಿ ದಪ್ಪ ಆಗಿರುತ್ತೆ, ತುಂಬಾ ಹ್ಯಾಪಿ ಆಗಿರುತ್ತೆ ದಪ್ಪ ಹಾಕೊಂಡು, ಅವಾಗ ಆ ಹಂದಿ ಸಾಕುವವನು ಅವನು ಚಾಕುನ ಶಾರ್ಪ್ ಮಾಡ್ತಾ ಇರ್ತಾನೆ. ಯಾಕೆ? ಪ್ರಾಫಿಟ್ ಕಾಣತ್ತೆ ಅವನಿಗೆ. ನಾವು ಜನರು ಏನ್ ಅನ್ಕೊಳ್ತೀವಿ, ಈ ಫುಡ್ ನಮ್ಮನ್ನ ಹ್ಯಾಪಿ ಮಾಡ್ತಾ ಇದೆ, ಇದು ಎಂಜಾಯ್ಮೆಂಟು, ಇದು ಕನ್ವೀನಿಯನ್ಸ್, ಹಂಗೆ ಥಿಂಕ್ ಮಾಡ್ತೀವಿ. ಫೀಡ್ ಮಾಡ್ತಾ ಇಲ್ಲ ನಮ್ಮ ಹೆಲ್ತ್ಗೋಸ್ಕರ. ಎಲ್ಲ ಡಿಸೈನ್ ಆಗಿರೋದು ನಮ್ಮನ್ನ ಕಂಫರ್ಟಬಲ್ ಮಾಡಕ್ಕೆ, ಸ್ಯಾಟಿಸ್ಫೈ ಮಾಡಕ್ಕೆ, ಮತ್ತೆ ಮೆತ್ತಗೆ ನಮ್ಮನ್ನ ಡಿಪೆಂಡೆಂಟ್ ಮಾಡ್ಬೇಕು. ತುಂಬಾ ವರ್ಷ ಹಂಗೆ ತಿನ್ಕೊಂಡು ದುಡ್ಡನ್ನ ಎಲ್ಲ ಖರ್ಚು ಮಾಡ್ಕೊಂಡು, ಮತ್ತೆ ಎಲ್ಲಿ ಗೊತ್ತಾ ಖರ್ಚು ಮಾಡ್ತಾನೆ ಕೊನೆಯಲ್ಲಿ? ಔಷಧಿ ಮೇಲೆ, ಹಾಸ್ಪಿಟಲ್ ವಿಸಿಟ್ಸ್ ಮೇಲೆ, ಬ್ಲಡ್ ಟೆಸ್ಟ್ ಮೇಲೆ, ಟ್ರೀಟ್ಮೆಂಟ್ ಮೇಲೆ, ಲೈಫ್ ಲಾಂಗ್ ಟ್ಯಾಬ್ಲೆಟ್ಸ್ ಮೇಲೆ. ಫಸ್ಟ್ ಒಂದು ಇಂಡಸ್ಟ್ರಿಗೆ ಪ್ರಾಫಿಟ್ ಬಂತು, ಅನ್ಹೆಲ್ದಿ ಹ್ಯಾಬಿಟ್ಸ್ ಇಂದ ಪ್ರಾಫಿಟ್ ಬಂತು. ಇನ್ನೊಂದು ಇಂಡಸ್ಟ್ರಿಗೆ ಪ್ರಾಫಿಟ್ ಬಂತು, ಅವರನ್ನ ಟ್ರೀಟ್ ಮಾಡೋದ್ರಲ್ಲಿ, ಡ್ಯಾಮೇಜ್ ನ ಸರಿ ಮಾಡ್ಕೊಳ್ಳೋದ್ರಲ್ಲಿ. ಬೇಜಾರೇನಂದ್ರೆ ಜಾಸ್ತಿ ಜನರಿಗೆ ರಿಯಲೈಸ್ ಆಗೋದು ಎಲ್ಲ ಕಳ್ಕೊಂಡಿದ್ ನಂತರ. ಯಾವಾಗೆಲ್ಲ ತಿನ್ಬೇಕು ಅಂತ ಅನ್ಸುತ್ತೆ ಅವಾಗೆಲ್ಲ ತಿಂತಾ ಇರೋದಲ್ಲ ರಿಯಲ್ ಸ್ವಾತಂತ್ರ್ಯ. ರಿಯಲ್ ಸ್ವಾತಂತ್ರ್ಯ ಏನು? ನಮ್ಮಲ್ಲಿ ಇರೋ ಎನರ್ಜಿ, ಸ್ಟ್ರೆಂತ್, ಕಾನ್ಫಿಡೆನ್ಸು, ಮತ್ತೆ ಯಾವ ಬಾಡಿ ನಮ್ಗೆ ಲೈಫ್ಗೆ ಸಪೋರ್ಟ್ ಮಾಡುತ್ತೆ ಅಂತ ಬಾಡಿನ ಇಟ್ಕೊಳ್ಳೋದೇನೆ ರಿಯಲ್ ಫ್ರೀಡಮ್. ನೆಕ್ಸ್ಟ್ ಟೈಮ್ ಯೋಚನೆ ಮಾಡಿ, ಅದು ಚೀಪ್ ಆಗಿರ್ಲಿ, ಟೇಸ್ಟಿ ಆಗಿರ್ಲಿ, ಕನ್ವೀನಿಯಂಟ್ ಆಗಿರ್ಲಿ, ಒಂದ್ಸಲಿ ನಿಮ್ಗೆ ಕೇಳಿ, ನೀವು ತಿನ್ಬೇಕಾ ಏನು ಅಂತ. ನೀವು ಫೀಡ್ ಮಾಡ್ತಾ ಇರೋದು ನಿಮ್ ಹೆಲ್ತ್ಗೋಸ್ಕರನಾ ಅಥವಾ ನೀವು ಫೀಡ್ ಮಾಡ್ತಾ ಇರೋದು ಹಾಸ್ಪಿಟಲ್ ಬಿಲ್ಗೋಸ್ಕರನಾ? ಟೇಕ್ ಕೇರ್ ಮಾಡಿ, ಇಲ್ಲಾದ್ರೆ ಯಾರಿಗಾದ್ರೂ ಅದರಿಂದ ಜಾಸ್ತಿ ಲಾಭ ಆಗಕ್ಕಿದೆ. ಎಸ್ಪೆಷಲಿ ಯಾರು ಸಿಕ್ ಪೀಪಲ್ ಇರ್ತಾರಲ್ವಾ, ಅವರಿಂದಾನೇ ಜಾಸ್ತಿ ಲಾಭ.